ಹಾಕಿ ಇಟ್ಟಿದ್ದೆ ನಾನು. ಹೇಗೆ ಅಲ್ಲ ಮಾಡೋಕೆ ನಿನ್ನೆಯಿಂದ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ ಬೆಳಿಗ್ಗೆನೆ ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ಹೂವು ಎಲ್ಲ ಬಿಡಿಸ್ಕೊಳ್ತಾ ಇದ್ದೆ. ನಮ್ ಕಡೆ ಲೂಸ್ ಹೂವ ಸಿಗೋದಿಲ್ಲ, ಹಾಗಾಗಿ ನಾನು ಹಾರ ತಂದೇನೆ ಹೂವನ್ನ ಬಿಡಿಸ್ಕೊಳ್ತೀನಿ. ಹಾಗೆ ಬಾಗಿಲ ಹತ್ರ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ಹೊರಗಡೆ ಎಲ್ಲ ಒರೆಸ್ಬಿಟ್ಟು ಹೋಗ್ತೀನಿ. ಸ್ನಾನ ಮುಗಿಸ್ಕೊಂಡ್ ಬಂದೇನೆ ಬಾಗಿಲಿಗೆಲ್ಲ ರಂಗೋಲಿ ಹಾಕೋದು. ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡೆ. ಇವತ್ತು 2 ಕಲರ್ ಹೂವ ತಂದಿಲ್ಲ ನಮ್ಮ ಮನೆಯವರು, ಬರೇ ಯೆಲ್ಲೋ ಕಲರ್ ಸಾವಂತಿ ಹೂವ ಮಾತ್ರ ತಂದಿದ್ರು. ಇನ್ನ ಕೆಂಪ್ ಕಲರ್ ಹೂವ ತಂದಿರ್ಲಿಲ್ಲ. ಹಾಗೆ ತುಳಸಿ ಎಲ್ಲ ತಂದಿದ್ದೆ. ತುಳಸಿ ಎಲ್ಲ ಹಾಕ್ಬಿಟ್ಟು ದೇವರಿಗೆ ಹೀಗೆ ಅಲಂಕಾರ ಮಾಡಿದ್ದೆ. ಇವತ್ತು ತುಂಬಾ ಸಿಂಪಲ್ ಆಗೇನೆ ಪೂಜೆಗೆ ರೆಡಿ ಮಾಡಿದೀನಿ. ಹಾಗೆ ದೀಪ ಹಚ್ತಾ ಇದ್ದೀನಿ. ಧೂಪ ಎಲ್ಲ ಹಚ್ತೀನಿ. ರೆಡಿಮೇಡ್ ಧೂಪ ಬರುತ್ತಲ್ವಾ, ಅದನ್ನೇ ಹಚ್ತೀನಿ ನಾನು. ಹಳ್ಳಿನಲ್ಲಾದ್ರೆ ಕೆಂಡಕ್ಕೆ ಧೂಪ ಹಾಕ್ತಾರೆ, ಪೌಡರ್ ಧೂಪ. ಅದು ಇನ್ನ ಘಮಘಮ ಅಂತ ಇರತ್ತೆ. ಇದು ಹೇಳ್ಕೊಳ್ಳುವಷ್ಟು ಘಮಘಮ ಅಂತ ಇರೋದಿಲ್ಲ ಈ ರೆಡಿಮೇಡ್ ಧೂಪ. ಪಾಪುಗೆ ಸರಿಯಾಗಿ ಆರಾಮ ಆಗಿರ್ಲಿಲ್ಲ, ಹಾಗಾಗಿ ಇವತ್ತು ಸ್ಕೂಲಿಗೆ ಕಳ್ಸಿಲ್ಲ. ನಿನ್ನೆ ಕಳ್ಸಿದ್ರು, ಇವತ್ತು ಆರಾಮ ಆಗಿಲ್ಲ ಅಂತ ಕಳ್ಸಿಲ್ಲ. ಕರೆಂಟ್ ಬೇರೆ ಇಲ್ಲ ನಿನ್ನೆಯಿಂದನು. ನಾನು ಕೆಳಗಡೆ ಹೋಗಿದ್ದೆ ಬಟ್ಟೆ ವಾಶ್ ಮಾಡ್ಕೊಂಡ್ ಬರೋದಕ್ಕೆ ಅಂತ. ಅಕ್ಕನ ಹತ್ರ ಅಲ್ಲೇ ಮಾತಾಡ್ತಾ ನಿಂತಿದ್ದೆ. ಹಾಗೆ ಒಂದು 4-5 ಬಿನ್ಗೆ ನೀರ್ ತಂದು ಇವತ್ತು ಬಟ್ಟೆ ವಾಶ್ ಮಾಡ್ಕೊಂಡೆ. ಮೇಲ್ಗಡೆ ಕೂಡ ನೀರನ್ನ ತುಂಬಿಸಿಟ್ಕೊಂಡಿದೀನಿ ಬಾವಿಯಿಂದ ತಂದು. ಯಾಕೆ ಅಂತಂದ್ರೆ ನಿನ್ನೆ ಸಂಜೆ 6 ಗಂಟೆಗೆ ಹೋಗಿದ್ ಕರೆಂಟು ಬಂದೇ ಇಲ್ಲ. ನಮ್ಮನೆ ಮುಂದ್ಗಡೆ ರಸ್ತೆ ಇದೆ ಅಲ್ವಾ, ಅಲ್ಲಿ ಮರ ಮುರ್ಕೊಂಡ್ ಬಿದ್ದು 5 ಕಂಬ ಹೋಗಿದೆ, ಇಲೆಕ್ಟ್ರಿಕಲ್ ಕಂಬ. ಹಾಗಾಗಿ ಕರೆಂಟ್ ಇಲ್ಲ. ಈ ಕುಂಡದಲ್ಲಿ ತುಳಸಿ ಗಿಡ ಹಾಕಿ ಇಟ್ಟಿದ್ದೆ ನಾನು, ಹೊರಗಡೆನೆ ಇಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ತಂದ್ರೆ ಅದು ಅಂದ್ರೆ ಬೆಳೆಯೋದೇ ಇಲ್ಲ, ಹಾಗಾಗಿ ಹೊರಗಡೆ ಇಟ್ಟಿದ್ದೀನಿ. ಇಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಆರಿತ್ತು, ಫ್ಯಾನ್ ಗಾಳಿಗೆ ಹಾಕಿ ಒಣಸ್ಕೊಂಡ್ರೆ ಆಯ್ತು ಅಂತ ಮೇಲ್ಗಡೆ ತಗೊಂಡ್ ಹೋಗ್ತಾ ಇದ್ದೀನಿ. ಇವಾಗ ವಾಶ್ ಮಾಡಿದಂತಹ ಬಟ್ಟೆನ ಅಲ್ಲೇ ಒಣ ಹಾಕ್ತೀನಿ. ಅಂಗಳದಲ್ಲಿ ಬಳ್ಳಿ ಕಟ್ಟಿದೀವಿ, ಇಲ್ಲೇ ಬಟ್ಟೆನ ಒಣಗಿಸ್ಕೊಳ್ತೀವಿ. ತುಂಬಾ ಮಳೆ ಎಲ್ಲ ಆದ್ರೆ ಬಟ್ಟೆ ಒಣಗೋದೇ ಇಲ್ಲ. ಹೇಗೆ ನಾವು ವಾಶ್ ಮಾಡಿ ಹಾಕಿರ್ತೀವೋ ಹಾಗೆ ಇರತ್ತೆ, ಅದು ಒಂದ್ ಬೇಜಾರು. ಇವಾಗ ಒಂದು 2-3 ಡೇಸ್ ಆಯ್ತು ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ, ನಾನ್ ಸ್ಟಾಪ್ ಮಳೆ. ಏನ್ ಮಳೆ ಅಂತೀರಿ, ಮಳೆಗೆ ಅಲ್ಲಲ್ಲಿ ಮರ ಎಲ್ಲ ಮುರ್ಕೊಂಡ್ ಬಿದ್ದು ಕರೆಂಟೇ ಹೊರಟೋಗಿದೆ. ಹಾಯ್ ನಾವಿಬ್ರು ಹಾಯ್ ಮಾಡಿನಲ್ಲ. ಬಾಯ್. ಕರೆಂಟ್ ಆದ್ರೆ ಅದಕ್ಕೆ ಯಾರು ಚಿಕ್ಕೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕಿಲ್ಲ. ಯಾಕೆ? ಕರೆಂಟ್ ಇಲ್ಲಲ್ಲ ಮಗ, ನಮ್ಗೆ 2 ದಿನ ಆಯ್ತಲ್ಲ. ನೀವತ್ತು ಎಂತ ಮಾಡ್ತೆ, ಖಾಲಿ ಅಂತ ಮಾಡ್ತೆ. ಎಲ್ಲ ಕಾಳು ಸಬ್ಸ್ಕ್ರೈಬ್ ಮಾಡು ಅಂತ ಇಲ್ಲ, ಇನ್ ಹೇಳುದಿಲ್ಲ ನಾನು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ. ಮಾಡೋಕೆ ಇಲ್ಲ ಯಾವ ಚಿಕ್ಕಂದ ನನ್ ಮಗ ರಾಜ ಮಹಾರಾಜ. ಕರೆಂಟ್ ಇಲ್ಲಲ್ಲ ಮಗ ನಮ್ಗೆ. ಇವತ್ತು ಬೆಳಿಗ್ಗೆಯಿಂದ ಜಾಸ್ತಿ ಏನು ಕೂಡ ವಿಡಿಯೋ ಮಾಡ್ಲೇ ಇಲ್ಲ. ಯಾಕೆಂತಂದ್ರೆ ಬಾವಿಯಿಂದ ನೀರ್ ತರೋದಕ್ಕೆ ನನ್ಗೆ ಸರಿ ಹೋಯ್ತು. ನಮ್ಮ ಮನೆಯವರು ಕೂಡ ಇರ್ಲಿಲ್ಲ, ಶಾಪಿಗೆ ಹೋಗಿದ್ರು. ಹಾಗಾಗಿ ಜಾಸ್ತಿ ಏನು ಕೂಡ ವ್ಲಾಗ್ ಮಾಡೋದಕ್ಕಾಗ್ಲಿಲ್ಲ. ರಾತ್ರಿ ನಾನಿಲ್ಲಿ ಸ್ವಲ್ಪ ಶೀರಾ ಮಾಡ್ಕೊಳ್ಳೋಣ ಅಂತ ರವಾನ ಹುರ್ಕೊಳ್ತಾ ಇದ್ದೀನಿ. ನನ್ಗೆ ತುಂಬಾ ದಿನ ಆಗಿತ್ತು ಶೀರಾ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಅದ್ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗ್ಲೇ ಆಸೆ ಆಗ್ತಾ ಇತ್ತು, ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆಯಿಂದ ಕರೆಂಟ್ ಇಲ್ಲ. ವಿದ್ಯಾ ಅವರು ವಿಡಿಯೋನೇ ಮಾಡ್ಲಿಲ್ಲ. ಬೆಳಗ್ಗೆಯಿಂದ ನೀರು ತಂದದ್ದು ಅಡುಗೆ ಮಾಡೋದು. ಇಲ್ಲೆಲ್ಲ ನೀರು ತುಂಬಿಟ್ಟಿದ್ದಾಳೆ, ಯಾಕಂದ್ರೆ ನಲ್ಲಿ ನೀರನ್ನು ಯೂಸ್ ಮಾಡೋದಿಲ್ಲ, ಬೆಳಿಗ್ಗೆ ಸ್ನಾನಕ್ಕೆಲ್ಲ ಬೇಕಾಗ್ತದೆ ಅಂತ. ಸೇವ್ ವಾಟರ್ ಅಭಿಯಾನ ನಡೀತಾ ಇದೆ.
ನೀರನ್ನು ಉಳಿಸಿ. ಈ ಕರೆಂಟ್ ಬರ್ತದೆ ಅನ್ನೋ ಖುಷಿಗೆ ಶೀರಾ ಮಾಡ್ತಿದ್ದೆ. ಕರೆಂಟ್ ಇಲ್ಲ ಅಂದ್ರೆ ಪಾತ್ರೆ ಕರೆಂಟ್ ಒಂದ್ ಜಸ್ಟ್ ಬಂದೈತೆ ಅಲ್ಲಿಗೆ. ಜಸ್ಟ್ ಬಂದೈತೆ. ಈ ಬೌಲಲ್ಲಿ ನಾನು ನಿಂಬೆ ಹಣ್ಣು ಇಟ್ಟಿದ್ದೆ ಅಲ್ವಾ, ಇದು ನಮ್ಮನೆ ಗಿಡಕ್ಕೆ ಆಗಿದ್ದು ಫುಲ್ ಹಣ್ಣಾಗಿದೆ. ಉಪ್ಪಿನಕಾಯಿ ಹಾಕ್ಬೇಕು ಅಂತ ಹಾಗೆ ಇಟ್ಟಿದೀನಿ. ಬೇಸಿಗೆಗಾಲ ಆದ್ರೆ ಲಿಂಬು ಶರ್ಬತ್ ಎಲ್ಲ ಮಾಡ್ಕೊಂಡು ಕುಡಿಬಹುದಿತ್ತು. ಇವಾಗ ಮಳೆಗಾಲ ಅಲ್ವಾ, ಆದ್ರೂನು ಕೆಲವೊಂದ್ ದಿನ ಮಾಡ್ತೀನಿ ನಾನು ಲಿಂಬು ಶರ್ಬತ್ತನ್ನ. ಇಲ್ಲಿ ನಾನು ಶೀರಾ ಮಾಡೋದಕ್ಕೆ ತುಪ್ಪದಲ್ಲಿ ರವಾನ ಚೆನ್ನಾಗಿ ಹುರ್ಕೊಂಡಿದ್ದೆ. ಸ್ವಲ್ಪ ಫುಡ್ ಕಲರ್ ಹಾಕೋದಕ್ಕೋದೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಹಾಗೆ ಶೀರಾ ಕೂಡ ರೆಡಿ ಆಯ್ತು. ಶೀರಾ ಮಾಡುವಂತಹ ವಿಡಿಯೋ ಏನ್ ನಾನ್ ಮಾಡಿಲ್ಲ. ಯಾಕೆಂತಂದ್ರೆ ಶೀರಾ ಮಾಡೋದಕ್ಕೆ ಎಲ್ಲರಿಗೂ ಬರ್ತದಲ್ವಾ, ಹಾಗಾಗಿ ಮತ್ತೇನ್ ರೆಸಿಪಿನ ಶೂಟ್ ಮಾಡೋದು ಅಂತ. ಹಾಗೆ ನಾನು ಚಪಾತಿ ಮಾಡೋಣ ಅಂತ ಬಂದೆ. ಇವತ್ತು ಗುರುವಾರ ಆದ್ರಿಂದ ರಾತ್ರಿ ಚಪಾತಿ ಮಾಡ್ಕೊಳ್ಬೇಕು. ಇವತ್ತು ಚಪಾತಿ ಮತ್ತೆ ಶೀರಾ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಪಾತಿನ ಲಟ್ಟಿಸ್ತಾ ಇದ್ದೆ. ನಮ್ಮನೆಯವರು ಚಪಾತಿನ ಬೇಯಿಸೋದಕ್ ಬಂದಿದ್ದಾರೆ ಇವತ್ತು. ಈ ತರ ಕಿಚನ್ ಅಲ್ಲಿ ಅಂದ್ರೆ ಅಡ್ಗೆ ಕೆಲ್ಸಕ್ಕೆಲ್ಲ ಬರೋದು ನಮ್ಮನೆಯವರು ತುಂಬಾ ಕಡಿಮೆ. ನನ್ಗೆ ಎಷ್ಟೇ ಹುಷಾರಿಲ್ಲ ಅಂತಂದ್ರುನು ನಾನೇ ಅಡ್ಗೆ ಕೆಲ್ಸ ಎಲ್ಲ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ರಲ್ವಾ, ನಾನು ಚಪಾತಿನ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನ್ ಚಪಾತಿ ಎಲ್ಲ ಲಟ್ಟಿಸ್ಕೊಟ್ಟೆ. ಹಾಗೆ ಮಾತಾಡ್ತಾ ಚಪಾತಿ ಕೂಡ ಮಾಡಿದ್ದಾಯ್ತು. ನಿನ್ನೆಯಿಂದ ಕರೆಂಟ್ ಇರ್ಲಿಲ್ಲ. ನಾನ್ ಚಪಾತಿ ಮಾಡ್ತಾ ಇರುವಾಗ್ಲೇ ಕರೆಂಟ್ ಕೂಡ ಬಂತು. ನನ್ಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ನೀರಿನ ಟ್ಯಾಂಕಿಗೆ ನೀರ್ ಏರ್ಸ್ಕೊಳ್ಬಹುದಲ್ವಾ ಅಂತ, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಅಡ್ಗೆನ ಹೇಗೋ ಮ್ಯಾನೇಜ್ ಮಾಡ್ತೀನಿ ನಾನು. ಆದ್ರೆ ಕರೆಂಟ್ ಇಲ್ಲ ಅಂತಂದ್ರೆ ಮೇಲ್ಗಡೆ ನೀರ್ ತರೋದು ಕಷ್ಟ ಆಗ್ತದೆ ಬಳಕೆಗೆಲ್ಲಾನು. ಕರೆಂಟ್ ಇಲ್ದೇ ಇದ್ದಾಗ ನೀರಿನ ಬೆಲೆ ಗೊತ್ತಾಗ್ತದೆ. ಕರೆಂಟ್ ಇದ್ದಾಗ ಅಂದ್ರೆ ಟ್ಯಾಂಕ್ ಅಲ್ಲಿ ನೀರ್ ಇರ್ತದಲ್ವಾ, ನಲ್ಲಿನ ಆನ್ ಮಾಡೋದು, ಎಷ್ಟ್ ಬೇಕೋ ಅಷ್ಟ್ ನೀರನ್ನ ಉಪಯೋಗಿಸ್ತೀವಿ. ಹಾಗೆ ನಾನು ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ತಲೆನೋವು ಅಂತ ಅನಿಸ್ತಾ ಇತ್ತು, ಹಾಗಾಗಿ ಟೀ ರೆಡಿ ಮಾಡ್ಕೊಂಡೆ. ಮತ್ತೆ ತುಪ್ಪ ಹಾಕಿದ್ದಲ್ವಾ, ಶೀರಾ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡ್ರೆ ಕೆಮ್ಮು ಬರ್ತದೆ ಅನ್ನೋಗೋಸ್ಕರ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡಿರೋದು. ಬಿಸಿ ಶೀರಾ, ಚಪಾತಿ ಹಾಗೆ ಬಿಸಿಯಾಗಿ ಟೀ ಕೂಡ ಮಾಡ್ಕೊಂಡಿದ್ದೆ. ಇವತ್ತು ಇಷ್ಟು ತಿಂದಿದ್ದಾಯ್ತು ಗುರುವಾರ ರಾತ್ರಿ ತಿಂಡಿ. ರಾತ್ರಿ 9 ಗಂಟೆ ತಿಂಡಿ ತಿಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಬಂದು ಕೂತಿದ್ದೀನಿ. ನಿನ್ನೆ ನಾನು ವಿಡಿಯೋ ಮಾಡಿಲ್ಲ ಅಲ್ವಾ, ತುಂಬಾ ದಿನ ಆಯ್ತು ಕ್ಯಾಮ್ರಾ ಮುಂದೆ ಬಂದು ಅನ್ನೋ ತರ ಅನಿಸ್ತಾ ಇದೆ ನನ್ಗೆ. ಹಾಗೆ ನನ್ಗೆ ವ್ಯೂವರ್ಸ್ ಒಬ್ರು ತುಂಬಾ ದಿನದ ಹಿಂದೆ ಒಂದು ಮೆಸೇಜ್ ಹಾಕಿದ್ರು. ನನ್ಗೆ ಈ ಮೆಸೇಜ್ ನಾವು ಓದ್ಬೇಕು ಅಂತ ಅನಿಸ್ತಾ ಇತ್ತು, ಹಾಗಾಗಿ ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ. ಐಡಿ ಬಂದು ನಾಗು ಅಂತ ಐಡಿಯಿಂದ ಕಾಮೆಂಟ್ ಮಾಡಿದ್ದಾರೆ. ಅಕ್ಕ ನಿಮ್ ಜೋಡಿ ಸೂಪರ್, ನನ್ಗೂ 2 years ಆಯ್ತು, ಮಕ್ಕಳಾಗಿಲ್ಲ, ತುಂಬಾ ಬೇಜಾರಿದೆ, ಯಾರ ಸಪೋರ್ಟ್ ಕೂಡ ಇಲ್ಲ. ಅಕ್ಕ ನಿಮ್ ವ್ಲಾಗ್ ನೋಡ್ತಿರ್ತೀನಿ, ಖುಷಿ ಆಗ್ತದೆ ಅಂತ ಅವರ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಸಿಸ್ ನಿಮ್ಮ ಕಾಮೆಂಟ್ಗೆ. ಹಾಗೆ ನಾನು ತುಂಬಾ ದಿನಗಳ ಹಿಂದೆ ಒಂದು ಪೋಸ್ಟ್ ನೋಡಿದ್ದೆ, ಅದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ. ಮಗು ಸುಂದರ ಬದುಕು ದಿಢೀರೆಂದು ಘಟಿಸೋದಿಲ್ಲ, ಪ್ರೀತಿ, ಸಂತೋಷ, ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು ಅಂತ ಒಂದು ಪೋಸ್ಟ್ ನೋಡಿದ್ದೆ ಆಯ್ತಾ. ಇದನ್ನ ಹೇಳ್ಬೇಕು ಅಂತ ಅನಿಸ್ತು. ನೀವ್ ಹೇಳಿದ್ರಿ ಅಲ್ವಾ, ಯಾರ ಸಪೋರ್ಟ್ ಕೂಡ ಇಲ್ಲ ಅಂತ. ಕೆಲವೊಬ್ಬರಿಗೆ ಜೀವನದಲ್ಲಿ ಹೇಗಿರ್ತದೆ ಅಂತಂದ್ರೆ, ಕೆಲವೊಬ್ಬರ ಲೈಫ್ ಸ್ಟೈಲು ಒಂದೇ ತವ್ರ ಮನೆಯವರ ಸಪೋರ್ಟು, ಇಲ್ಲ ಅಂತಂದ್ರೆ ಹಸ್ಬೆಂಡ್ ಮನೆ ಕಡೆಯವರ ಸಪೋರ್ಟು ಕೆಲವೊಂದು ಹೆಣ್ಮಕ್ಳಿಗೆ ಸಿಗ್ತದೆ. ಕೆಲವೊಂದು ಹೆಣ್ಮಕ್ಳಿಗೆ ಯಾರ ಸಪೋರ್ಟು ಕೂಡ ಸಿಗೋದಿಲ್ಲ, 2 ಕಡೆಯಿಂದನೂ ಕೂಡ ಸಿಗೋದಿಲ್ಲ. ಬೇಜಾರಾಗಬೇಡಿ, ಎಲ್ಲರೂ ನಮ್ಮನ್ನ ಕೈ ಬಿಟ್ರು ಭಗವಂತ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ, ಭರವಸೆ ಮೇಲೆ ನಾನು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ. ನನ್ಗೂ ಕೂಡ ಅರ್ಥ ಆಗ್ತದೆ ನಿಮ್ಮ ನೋವು, ನಿಮ್ಮ ಮಾತು ಎಲ್ಲಾನು ಕೂಡ. ನಿಮ್ಗೆ ಅನ್ಸ್ಬಹುದು ಮದ್ವೆ ಆಗಿ 8 ವರ್ಷ ಆಯ್ತು ಅಂತ ಹೇಳ್ತಿರ್ತಾಳೆ ಇವಳು, ಹೇಗೆ ಇಷ್ಟೊಂದು ಕೂಲ್ ಆಗಿದ್ದಾಳೆ, ಯಾವಾಗ್ಲೂ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾಳೆ, ಯಾವತ್ತೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ. ಈ ತರ ಎಲ್ಲ ನಿಮ್ಗೆ ಅನ್ಸ್ಬಹುದು. ಖಂಡಿತ ನನ್ನಲ್ಲೂ ಕೂಡ ಬೇಜಾರಿದೆ, ನನ್ನಲ್ಲೂ ಕೂಡ ನೋವಿದೆ, ಸಾಕಷ್ಟಿದೆ ಸ್ನೇಹಿತರೆ. ಹೇಳ್ಕೊಳ್ಳೋದಕ್ ಆಗದೆ ಇರುವಷ್ಟಿದೆ ನೋವುಗಳು, ಬೇಜಾರುಗಳು. ಸಾಕಷ್ಟು ದಿನ ಅಂದ್ರೆ ಸಾಕಷ್ಟು ಬಾರಿ ನಾನು ಒಬ್ಳೆ ಕುತ್ಕೊಂಡು ಕಣ್ಣೀರ್ ಹಾಕಿದ್ದೀನಿ. ಇವತ್ತಿಗೂ ಕೂಡ ಅಂದ್ರೆ ನನ್ ಮನ್ಸಿಗೆ ನನ್ಗೆ ಬೇಜಾರಾದಾಗೆಲ್ಲ ನನ್ಗೆ ಕಣ್ಣೀರ್ ಬರೋದಂತೂ ನಿಜ. ನನ್ನಲ್ಲೂ ಕೂಡ ಬೇಜಾರಿಲ್ಲ ಅಂತಲ್ಲ, ದೇವ್ರಿದ್ದಾರೆ. ನಮ್ಮನೆಯವ್ರು ನನ್ಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಯಾರಿಂದನೂ ನೀನು ಏನನ್ನೂ ನಿರೀಕ್ಷೆ ಮಾಡ್ಬೇಡ. ಯಾವಾಗ ನೀನು ಇನ್ನೊಬ್ರಿಂದ ಏನಾದ್ರೂ ನಿರೀಕ್ಷೆ ಮಾಡ್ತೀಯ ನೋಡು, ಆವಾಗ್ಲೇ ನಿನ್ ಮನ್ಸಿಗೆ ಬೇಜಾರಾಗೋದು. ಯಾರಿಂದನೂ ಏನು ನಿರೀಕ್ಷೆನೇ ಇಲ್ಲ ಅಂತಂದ್ರೆ ನಿನ್ಗೆ ಯಾವತ್ತೂ ಕೂಡ ಬೇಜಾರಾಗೋದಿಲ್ಲ ಅಂತ. ನನ್ಗೆ ಆ ಮಾತು ನಿಜ ಅಂತ ಅನ್ಸತ್ತೆ.
ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಒಂದು ಸ್ವಾಭಿಮಾನದ ಜೀವನವನ್ನ ನಡೆಸ್ತಾ ಇರ್ತಾರೆ. ಯಾರು ಕೂಡ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಲಿ ಅಂತ ಯಾರಿಂದನೂ ಕೂಡ ಬಯಸೋದಿಲ್ಲ. ಆದ್ರೆ ಅಂದ್ರೆ ಯಾರು ಕೂಡ ಕೇಳೋದಿಲ್ಲ ಅಲ್ವಾ, ಅಂದ್ರೆ ಇಷ್ಟು ವರ್ಷ ಆಯ್ತು ಮುಂದೇನ್ ಮಾಡ್ತೀರಿ ಅಂತ ಇದ್ರ ಬಗ್ಗೆ ಎಲ್ಲ ಕೇಳೋದಿಲ್ವಲ್ಲ. ಈ ತರ ನಿರೀಕ್ಷೆನೂ ಕೂಡ ಇಟ್ಕೊಳ್ಬಾರ್ದು. ನಾವು ನಿರೀಕ್ಷೆ ಇಟ್ಕೊಂಡಾಗ್ಲೇ ನಮ್ಗೆ ಇನ್ನೊಬ್ಬರ ಮೇಲೆ ಬೇಜಾರಂತ ಅನ್ಸೋದು. ಏನು ಕೂಡ ನಿರೀಕ್ಷೆ ಮಾಡಿಲ್ಲ ಅಂತಂದ್ರೆ ಖಂಡಿತ ಬೇರೆಯವ್ರ ಮೇಲೆ ನಮ್ಗೆ ಬೇಜಾರಾಗೋದಿಲ್ಲ. ನೀವ್ ಹೇಳ್ರಿ ಅಲ್ವಾ ಯಾರ ಸಪೋರ್ಟ್ ಕೂಡ ಇಲ್ಲ ಅಂತ, ಹಾಗಾಗಿ ನನ್ಗೆ ಇವಿಷ್ಟು ಮಾತುಗಳು ನೆನಪಾಯ್ತು. ದೇವ್ರಿದ್ದಾರೆ, ದೇವ್ರನ್ನ ನಂಬಿ. ನಿಮ್ಗನ್ಸ್ಬಹುದು ಇಷ್ಟು ವರ್ಷ ಆಯ್ತು ಅಂತ ಹೇಳ್ತಾಳೆ, ಎಲ್ಲೂ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ, ಸುಮ್ಮನಿದ್ದಾರೆ ಅಂತ. ಒಂದಿಷ್ಟು ವಿಚಾರಗಳನ್ನ ನಾನು ಕ್ಯಾಮ್ರಾ ಮುಂದೆ ತರೋದಿಲ್ಲ. ರೀಸನ್ ಇಷ್ಟೇನೆ, ಪ್ರತಿದಿನ ವಿಡಿಯೋ ನೋಡೋರಿಗೆ ಬೇಜಾರಂತ ಅನ್ಸ್ಬಹುದು. ಹಾಗಾಗಿ ಸುಮ್ನೆ ಅಂತೂ ಕೂತಿಲ್ಲ. ನಾವು ಕೂಡ ಹೋಗೋ ಕಡೆ ಎಲ್ಲ ಹೋಗ್ತಾ ಬರ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ ಯಾರಿಗೂ ಅಷ್ಟೇನೆ. ನಂತರದ್ದೇ ಸಿಚುವೇಶನ್ ಅನ್ನ ಎದುರಿಸ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಅವಾಗವಾಗ ನಾನು ಕಾಮೆಂಟ್ ಅನ್ನ ನೋಡ್ತಾ ಇರ್ತೀನಿ, ನಮಗೂ ಕೂಡ ಮಕ್ಕಳಾಗ್ಲಿಲ್ಲ ವಿದ್ಯಾ ಅವರೇ ಅಂತ. ಸಾಕಷ್ಟು ಬಾರಿ ನಾನು ಇಂತಹ ಕಾಮೆಂಟ್ ಅನ್ನ ಓದ್ತಾ ಇರ್ತೀನಿ. ಒಳ್ಳೇದಾಗ್ತದೆ ಸ್ನೇಹಿತರೆ, ನಂಬಿಕೆ ಇರಬೇಕು. ಆವಾಗ್ಲೇ ನಾನು ಒಂದು ಮೆಸೇಜ್ ಓದ್ದೆ ಅಲ್ವಾ, ಸುಂದರವಾದ ಬದುಕು ಅಂದ್ರೆ ಯಾವತ್ತು ಕೆಲವರಿಗೆ ತುಂಬಾ ಈಸಿಯಾಗಿ ಸಿಗ್ತದೆ, ಕೆಲವರು ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಕ್ಯಾಮ್ರಾ ಮುಂದೆ ನಾನು ನನ್ನ ದಿನನಿತ್ಯದ ಬ್ಲಾಗ್ ಅನ್ನ, ದಿನನಿತ್ಯದ ರೂಟೀನ್ ಅನ್ನ ಅಥವಾ ಹೊರಗಡೆ ಹೋದಂತಹ ವ್ಲಾಗ್ಸ್ ಅನ್ನ ನಾನು ಶೇರ್ ಮಾಡ್ತೀನಿ. ನಾನು ತುಂಬಾ ಬಾರಿ ಅನ್ಕೊಳ್ತೀನಿ ಪಾಸಿಟಿವ್ ಮಾತ್ರ ಹಂಚ್ಕೊಳ್ಬೇಕು, ನೋವುಗಳ ವಿಚಾರ ಎಲ್ಲ ಜಾಸ್ತಿ ಹಂಚ್ಕೊಳ್ಬಾರ್ದು ಅಂತ. ಅದಕ್ಕೋಸ್ಕರನೇ ನಾನು ಏನು ಕೂಡ ಹೇಳ್ಕೊಳ್ಳೋದಿಲ್ಲ. ತುಂಬಾ ಜನ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವ್ರದೇ ಆದಂತಹ ನೋವುಗಳು, ಕಷ್ಟಗಳು ಎಲ್ಲಾನು ಕೂಡ ಇರ್ತದೆ. ನಾವು ನಮ್ಮ ಮಕ್ಕಳಾಗ್ಲಿಲ್ಲ ಅಂತ ನಾವು ಸಫರ್ ಮಾಡ್ತಾ ಇದ್ರೆ ಇನ್ನೊಬ್ರು ಒಂದೇನೋ ಸಿಕ್ಕಿಲ್ಲ ಅಂದ್ರೆ ಈ ತರದಕ್ಕೆ ನೋವು ಪಡ್ತಾ ಇರ್ತಾರೆ. ಎಲ್ಲೋ ಒಂದು 5 ನಿಮಿಷ 10 ನಿಮಿಷ ಒಂದು ಖುಷಿಗೋಸ್ಕರ ನಮ್ ವಿಡಿಯೋ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋಗೋಸ್ಕರ ನಾನು ಆದಷ್ಟು ಕಡಿಮೆ ಈ ವಿಚಾರನ ಮಾತಾಡೋದು. ಕೆಲವೊಂದು ಬಾರಿ ನನಗೂ ಕೂಡ ಅನ್ಸಿದ್ದಿದೆ, ಈ ಜೀವನ ಎರಡೂ ಕೂಡ ಸಾಕು ಅನ್ನೋ ತರ. ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಅನ್ಸಿರಬಹುದು ಈ ತರ. ಅಂದ್ರೆ ಸಾಕಷ್ಟು ಕಡೆ ನಾವು ಹೋಗಿರ್ತೀವಿ, ಹಾಸ್ಪಿಟ್ಲಿಗೆಲ್ಲ ದುಡ್ಡೆಲ್ಲ ಹಾಕಿರ್ತೀವಿ, ಏನು ಕೂಡ ನಮ್ಗೆ ಅದ್ರದ್ದು ರಿಸಲ್ಟ್ ಸಿಗದೆ ಇದ್ದಾಗ ಬೇಜಾರಾಗೋದು ಸಹಜ. ದೇವರನ್ನ ನಂಬಿ ನಾನು ಬದುಕ್ತಾ ಇರೋಳು. ಇವತ್ತು ಗುರುವಾರ ಸ್ನೇಹಿತರೆ, ನಾನು ಯಾವಾಗ್ಲೂ ಹೇಳೋ ಹಾಗೆ ನಾವು ನಂಬಿ ಆರಾಧಿಸುವಂತಹ ರಾಘವೇಂದ್ರ ಸ್ವಾಮಿ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ. ಅವರು ಕಾಮೆಂಟ್ ಹಾಕಿದ್ರಲ್ವಾ, ನನ್ಗೆ ಕಾಮೆಂಟ್ ನೋಡಿ ನನ್ಗೆ ಅನಿಸ್ತಾ ಇತ್ತು, ಅಂದ್ರೆ ಯಾರ ಸಪೋರ್ಟ್ ಕೂಡ ಇಲ್ಲ ಅಂತ ಹೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸ್ತು. ಹಾಗಾಗಿ ನಾನು ಮಾತಾಡ್ತಾ ಇರುವಂತದ್ದು. ಏನು ಮಾಡೋದಕ್ಕಾಗೋದಿಲ್ಲ, ದೇವರು ನಮ್ಗೆ ಜೀವ ಕೊಟ್ಟಿದ್ದಾನೆ, ಜೀವನನ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನಾವಲ್ವಾ. ದೇವ್ರ ಮೇಲೆ ಭಾರ ಹಾಕಿ ಮುನ್ನುಗ್ಗುತ್ತಾ ಇರ್ಬೇಕು. ಜನಗಳು ಮಾತಾಡ್ತಾರೆ, ಸಾಕಷ್ಟು ಮಾತಾಡ್ತಾರೆ, ಇವಳಿಗೇನು ಟೆನ್ಷನ್ ಇಲ್ಲ ಅಂದ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರವ್ರ ಕಲ್ಪನೆಗೆ ಅವ್ರವ್ರು ತಕ್ಕಂತೆ ಮಾತಾಡ್ತಾರೆ. ಆದ್ರೆ ನಮ್ ನೋವೇನು, ನಾವ್ ಹೇಗ್ ಬದುಕ್ತಾ ಇದೀವಿ ಅದು ನಮಗ್ ಮಾತ್ರ ಗೊತ್ತಿರ್ತದೆ. ಇಷ್ಟೇ ಹೇಳ್ತಾ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಬೇರೆ ಲೋ ಇದೆ, ಎಡಿಟಿಂಗ್ ಆಗ್ಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.